ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮೇ ತಿಂಗಳ ಈ ವಾರದ ಆರಂಭದಲ್ಲಿ ಮಂಗಳ ಗ್ರಹವು ಮೇಷರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದೆ. ಮಂಗಳ ಗ್ರಹವು ತನ್ನದೇ ರಾಶಿಯಲ್ಲಿ ಚಲಿಸುವ ಮೂಲಕ ರುಚಕ ರಾಜಯೋಗದ ನಿರ್ಮಾಣವಾಗುವುದು. ಜೊತೆಗೆ ಮೇಷರಾಶಿಯಲ್ಲಿ ಸೂರ್ಯನು ಕೂಡ ಚಲಿಸಲಿದ್ದಾನೆ. ಹಾಗಾಗಿ ಸೂರ್ಯ ಮಂಗಳನ ಸಂಯೋಗದಿಂದ ಆದಿತ್ಯ ಮಂಗಳ ಯೋಗದ ನಿರ್ಮಾಣವೂ ಕೂಡ ಆಗಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಎರಡು ರಾಜಯೋಗಗಳನ್ನು ಬಹಳ ಶಕ್ತಿಶಾಲಿಯಾದ ಯೋಗಗಳು ಎಂದು ಕರೆಯಲಾಗುತ್ತದೆ. ಮೇ 11 ರಿಂದ ಮೇ 17ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ಮಕರ ರಾಶಿಗೆ ಸೇರಿದ ಜನರಿಗೆ ಮೇ ತಿಂಗಳ ಈ ವಾರದಲ್ಲಿ ಕೆಲಸದ ಸ್ಥಳದಲ್ಲಿ ಪ್ರಗತಿ ದೊರಕುವ ಯೋಗ ನಿರ್ಮಾಣಗೊಳ್ಳುವುದು. ಈ ವಾರ ನೀವು ನಿಮ್ಮ ಗಮನವನ್ನು ಕೆಲಸದಲ್ಲಿ ಹೆಚ್ಚಾಗಿ ಹರಿಸುವುದರಿಂದ ಯಶಸ್ಸು ದೊರಕುವ ಸಂಭವವು ಸಾಕಷ್ಟು ಹೆಚ್ಚಾಗಿರಲಿದೆ. ಈ ವಾರ ಮಕರ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತಹ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸುವ ಸಾಧ್ಯತೆ ಹೆಚ್ಚಾಗಿರುವುದು. ಹಾಗೆ ನಿಮ್ಮ ಮನೆಯವರು ಮತ್ತು ಸಂಬಂಧಿಕರೊಂದಿಗೆ ಯಾವುದಾದರೂ ವಿಚಾರಕ್ಕೆ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಈ ವಾರ ಅವುಗಳೆಲ್ಲವೂ ನಿಧಾನವಾಗಿ ಪರಿಹಾರಗೊಳ್ಳುವುದು. ಜೊತೆಗೆ ಮಕರ ರಾಶಿಗೆ ಸೇರಿದ ಜನರು ಈ ವಾರ ತಮ್ಮ ಒತ್ತಡಗಳಿಂದ ಮುಕ್ತಿಯನ್ನು ಹೊಂದುವರು. ಚಂದ್ರನ ರಾಶಿಗೆ ಹೋಲಿಸಿದರೆ ಶನಿಯು 3ನೇ ಮನೆಯಲ್ಲಿರುವುದರಿಂದ ಆಲ್ಕೋಹಾಲ್ ಮತ್ತು ಧೂಮಪಾನದ ಕೆಟ್ಟ ಅಭ್ಯಾಸವನ್ನು ಹೊಂದಿರುವ ಜನರು ಹಿರಿಯರನ್ನು ಸಂಪರ್ಕಿಸಿದ ನಂತರ ತಮ್ಮ ಕೆಟ್ಟ ಅಭ್ಯಾಸವನ್ನು ತ್ಯಜಿಸಲು ಪ್ರಯತ್ನಿಸುತ್ತಾರೆ. ಇದಕ್ಕಾಗಿ ನಿಮ್ಮ ಕಂಪನಿಯಲ್ಲಿ ಸರಿಯಾದ ಬದಲಾವಣೆಗಳನ್ನು ತಂದು ಈ ಕೆಟ್ಟ ಅಭ್ಯಾಸವನ್ನು ಮುರಿಯಲು ನಿಮಗೆ ಸಹಾಯ ಮಾಡಲು ಬಯಸುವ ಜನರೊಂದಿಗೆ ಮಾತ್ರ ಹ್ಯಾಂಗ್ಔಟ್ ಮಾಡಿ. ಚಂದ್ರನ ರಾಶಿಗೆ ಹೋಲಿಸಿದರೆ ಗುರುವು 6ನೇ ಮನೆಯಲ್ಲಿರುವುದರಿಂದ ಈ ವಾರ ಹಠಾತ್ ದೊಡ್ಡ ಲಾಭವಾಗುವ ಕಾರಣದಿಂದಾಗಿ ನೀವು ಯಾವುದೇ ದೊಡ್ಡ ಹೂಡಿಕೆಯಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಲು ಯಾವುದೇ ದೊಡ್ಡ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬಹುದು. ಆದರೆ ಇದೀಗ ತರಾತುರಿಯಲ್ಲಿ ಯಾವುದೇ ಹೂಡಿಕೆ ಮಾಡದಂತೆ ನಿಮಗೆ ಸೂಚನೆ ನೀಡಲಾಗಿದೆ. ಏಕೆಂದರೆ ನೀವು ಎಲ್ಲಾ ಸಾಧ್ಯವಿರುವ ಅಪಾಯಗಳನ್ನು ಪರೀಕ್ಷಿಸದಿದ್ದರೆ ಮುಂಬರುವ ಸಮಯದಲ್ಲಿ ನಿಮಗೆ ನಷ್ಟವಾಗುವ ನಿರೀಕ್ಷೆ ಹೆಚ್ಚಾಗಬಹುದು. ಈ ವಾರ ನಿಮ್ಮ ಸ್ನೇಹಿತರು ಉತ್ತಮ ಯೋಜನೆಯನ್ನು ಮಾಡುವ ಮೂಲಕ ನಿಮ್ಮನ್ನು ಸಂತೋಷಪಡಿಸುತ್ತಾರೆ. ಈ ಯೋಜನೆ ಎಲ್ಲೋ ಹೊರಗೆ ಹೋಗಬಹುದು, ಅಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಮತ್ತೆ ಮೋಜು ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ. ಈ ವಾರ ಕಚೇರಿಯಲ್ಲಿನ ಪ್ರತಿಯೊಂದು ರೀತಿಯ ಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಂಡು ಇತರರೊಂದಿಗೆ ವರ್ತಿಸುವುದು ಸೂಕ್ತವಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲಾದರೂ ಮಾತನಾಡುವುದು ಅಗತ್ಯವಿಲ್ಲದಿದ್ದರೆ ನೀವು ಮೌನವಾಗಿರುವುದು ನಿಮಗೆ ಉತ್ತಮ ಎಂದು ನೆನಪಿನಲ್ಲಿಡಿ. ಯಾಕೆಂದರೆ ನೀವು ಏನನ್ನಾದರೂ ಬಲವಂತವಾಗಿ ಹೇಳುವಂತಹ ಪರಿಸ್ಥಿತಿ ಉದ್ಭವಿಸುವ ಸಾಧ್ಯತೆಯಿದೆ. ಇದರಿಂದ ನೀವು ನಿಮ್ಮನ್ನು ಸ್ವಲ್ಪ ತೊಂದರೆಯಲ್ಲಿ ಸಿಲುಕಿಸಬಹುದು. ಐಟಿ, ಫ್ಯಾಷನ್, ವೈದ್ಯಕೀಯ, ಕಾನೂನು ಮತ್ತು ಒಳಾಂಗಣ ವಿನ್ಯಾಸವನ್ನು ಕಲಿಯುತ್ತಿರುವ ನಿಮ್ಮ ರಾಶಿಚಕ್ರದ ವಿದ್ಯಾರ್ಥಿಗಳಿಗೆ ಈ ವಾರವು ಸುವರ್ಣವಾಗಲಿದೆ. ಏಕೆಂದರೆ ಅವರು ತಮ್ಮ ಹಿಂದಿನ ಕಠಿಣ ಪರಿಶ್ರಮದಿಂದ ಅನೇಕ ಅವಕಾಶಗಳನ್ನು ಪಡೆಯುತ್ತಾರೆ ಮತ್ತು ಓದಲು ಮತ್ತು ಕಲಿಯಲು ಆಸಕ್ತಿ ಹೊಂದಿರುವ ಈ ರಾಶಿಚಕ್ರದ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಈ ಅವಕಾಶಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಿಮ್ಮ ಗುರಿಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅದನ್ನು ಪೂರೈಸುವತ್ತ ಕೆಲಸ ಮಾಡಿ. ಮೇಷ ರಾಶಿಯಲ್ಲಿ ಮಂಗಳನ ಸಂಚಾರ ನಡೆಯುತ್ತಿರುವುದರಿಂದ ನಿಮ್ಮ ಮನೆ ಮತ್ತು ಕುಟುಂಬವು ಬಹಳ ಮಹತ್ವದ್ದಾಗಿರುತ್ತದೆ. ಮನೆಯಲ್ಲಿ ಭೌತಿಕವಾದದ್ದನ್ನು ಬದಲಾಯಿಸುವ, ಸ್ಥಳವನ್ನು ಬದಲಾಯಿಸುವ, ನಿರ್ಲಕ್ಷಿಸಲ್ಪಟ್ಟ ವಸ್ತುವನ್ನು ಸರಿಪಡಿಸುವ, ಅಸ್ತವ್ಯಸ್ತತೆಯನ್ನು ತೆರವುಗೊಳಿಸುವ ಅಥವಾ ಇತರರು ನಿಷ್ಕ್ರಿಯವಾಗಿ ಉಳಿದಿರುವ ಸ್ಥಳದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಹಂಬಲವಿರಬಹುದು. ಆದರೆ ಎಲ್ಲಕ್ಕಿಂತ ಆಳವಾಗಿ ಮನಸ್ಸು ಶಾಂತಿಯನ್ನು ಹುಡುಕಬಹುದು ಮತ್ತು ಅದನ್ನು ಸುಲಭವಾಗಿ ಕಂಡುಕೊಳ್ಳದಿರಬಹುದು, ಏಕೆಂದರೆ ಭಾವನೆಗಳು ವೇಗವಾಗಿ ಮೇಲೇರಬಹುದು ಮತ್ತು ನಿಧಾನವಾಗಿ ನೆಲೆಗೊಳ್ಳಬಹುದು. ನಿಮ್ಮ ಸ್ವಂತ ಜಾಗವನ್ನು ಬಯಸುವ ಬಲವಾದ ಭಾವನೆ ಬೆಳೆಯಬಹುದು, ಆದರೆ ನೀವು ಅದಕ್ಕಾಗಿ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಹಿರಿಯರು ಅಥವಾ ಕಿರಿಯರ ಹೊರತಾಗಿಯೂ ಕುಟುಂಬ ಸದಸ್ಯರಿಗೆ ಕೆಲವು ಕಾಳಜಿಗಳಿರುತ್ತವೆ. ಮೇ ತಿಂಗಳ ಅಮಾವಾಸ್ಯೆ ನಿಮ್ಮ ಸೃಜನಶೀಲ ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ನಿಮ್ಮ ಸೃಜನಶೀಲ ಭಾಗವನ್ನು ಅನ್ವೇಷಿಸಲು ಸಿದ್ಧರಾಗಿ. ಪ್ರಣಯವು ಅಸಾಮಾನ್ಯ ರೀತಿಯಲ್ಲಿ ಪ್ರಾರಂಭವಾಗಬಹುದು ಅಥವಾ ಅಸ್ತಿತ್ವದಲ್ಲಿರುವ ಬಂಧವು ಹೊಸ ಭಾವನಾತ್ಮಕ ಹಂತವನ್ನು ಪ್ರವೇಶಿಸಬಹುದು, ಅಲ್ಲಿ ಸತ್ಯವು ಸಿಹಿ ಮಾತುಗಳಿಗಿಂತ ಮುಖ್ಯವಾಗಿದೆ. ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳು, ಕಾಳಜಿ, ಗಮನ ಅಥವಾ ಹೊಸ ನಿರ್ಧಾರಗಳನ್ನು ಕೇಳಬಹುದು. ಇಲ್ಲಿ ಶಾಂತವಾದ ಸೃಜನಶೀಲ ಆರಂಭವೂ ಇದೆ. ಒಂದು ಕಲ್ಪನೆ, ಹವ್ಯಾಸ, ಬರವಣಿಗೆ, ಬೋಧನೆ ಅಥವಾ ಆಳವಾದ ವೈಯಕ್ತಿಕ ಏನಾದರೂ ಸ್ಥಳಾವಕಾಶ ನೀಡಿದರೆ ಬೆಳೆಯಲು ಪ್ರಾರಂಭಿಸಬಹುದು. ಭಾವನಾತ್ಮಕ ಆಯ್ಕೆಗಳು ಸ್ಪಷ್ಟತೆಯನ್ನು ತರದಿರಬಹುದು. ಮುಂದಿನ 6 ತಿಂಗಳಲ್ಲಿ ಒಂಟಿ ಮಕರ ರಾಶಿಯವರು ಹೊಸ ಸಂಬಂಧವನ್ನು ಪ್ರಾರಂಭಿಸುತ್ತಾರೆ. ಶುಕ್ರನು ನಿಮ್ಮ ಕೆಲಸಕ್ಕೆ ನೆಮ್ಮದಿ ತರುತ್ತಾನೆ ಮತ್ತು ಅದು ನಿಮ್ಮನ್ನು ಸಂತೋಷಪಡಿಸುತ್ತದೆ.
ಕಳೆದ ಕೆಲವು ತಿಂಗಳುಗಳಿಂದ ನೀವು ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಒತ್ತಡಗಳನ್ನು ಹೊಂದಿದ್ದೀರಿ, ಆದರೆ ಅವು ಕಡಿಮೆಯಾಗುತ್ತವೆ. ಉದ್ಯೋಗಾಕಾಂಕ್ಷಿಗಳು ಶೀಘ್ರದಲ್ಲೇ ಹೊಸ ಉದ್ಯೋಗವನ್ನು ಹುಡುಕುವ ಹತ್ತಿರದ ಅವಕಾಶವನ್ನು ಹೊಂದಿರುತ್ತಾರೆ. ಸೇವೆ, ತಂಡದ ಕೆಲಸ ಅಥವಾ ಸರಿಯಾದ ಸಮಯದಲ್ಲಿ ಸದ್ದಿಲ್ಲದೆ ಸಹಾಯ ಮಾಡುವ ಯಾರಾದರೂ ಮೂಲಕ ಕೆಲವು ಬೆಂಬಲ ಬರಬಹುದು. ಆರೋಗ್ಯವು ಸೌಮ್ಯವಾದ ಸ್ಥಿರತೆಯನ್ನು ಬಯಸುತ್ತದೆ, ಆದ್ದರಿಂದ ನೀವು ಉತ್ತಮವಾಗಿ ತಿನ್ನುವುದು, ಉತ್ತಮವಾಗಿ ನಿದ್ರೆ ಮಾಡುವುದು, ದೇಹವನ್ನು ಚಲಿಸುವುದರ ಮೇಲೆ ಕೇಂದ್ರೀಕರಿಸುತ್ತೀರಿ. ಈ ಸರಳ ವಿಷಯಗಳು ಈಗ ನಿರೀಕ್ಷೆಗಿಂತ ಹೆಚ್ಚು ಬದಲಾಗಬಹುದು. ದಿನಚರಿಯಲ್ಲಿ ಶಾಂತತೆಯನ್ನು ಕಂಡುಕೊಳ್ಳುವ ಅವಕಾಶವೂ ಇದೆ, ಆದರೆ ಸೌಕರ್ಯವು ಅಜಾಗರೂಕತೆಯಾಗದಿದ್ದರೆ ಮಾತ್ರ. ಪ್ರತಿದಿನ ಪುನರಾವರ್ತಿಸುವ ಸಣ್ಣ ಅಭ್ಯಾಸಗಳು ಈ ಅವಧಿಯನ್ನು ದೊಡ್ಡ ಘಟನೆಗಳಿಗಿಂತ ಹೆಚ್ಚು ಆಳವಾಗಿ ರೂಪಿಸಬಹುದು. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಶನಿವಾರ ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಮೇ 11 ರಿಂದ ಮೇ 17 ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.